ಸ್ನೇಹಿತರೆ, ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷ ಇದೀಗ ಗಲ್ಫ್ ರಾಷ್ಟ್ರಗಳಿಗೆ ಹರಡ್ತಾ ಇದೆ ವ್ಯಾಪಕವಾಗಿ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಈಗ ನೇರವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಎಚ್ಚರಿಕೆ ಕೊಟ್ಟಿದೆ. ನಾವು ನಿಮ್ಮ ದೇಶದಲ್ಲಿರುವ ಅಮೆರಿಕದ ಅಡಗುದಾಣಗಳ ಮೇಲೆ ನೇರವಾಗಿ ದಾಳಿ ಮಾಡ್ತೇವೆ. ಅವುಗಳೇ ನಮ್ಮ ಮುಂದಿನ ಟಾರ್ಗೆಟ್. ಅಮೆರಿಕದ ಮಿಸೈಲ್ಗಳು ಎಲ್ಲಿಂದ ಬರ್ತಿವೆಯೋ ಆ ಬಂದರುಗಳು, ಹಡಗು ನಿಲ್ದಾಣಗಳು ಮತ್ತು ಯುಎಇ ನಗರಗಳಲ್ಲಿ ಆಶ್ರಯ ಪಡೆದಿರುವ ಅಮೆರಿಕನ್ ಸೈನಿಕರ ಅಡಗುದಾಣಗಳ ಮೇಲೆ ನಾವು ಫೈರ್ ಮಾಡೋದು ಗ್ಯಾರಂಟಿ. ಅದು ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಮಾಡ್ತೀವಿ ಅಂತ IRGC ಹೇಳಿದೆ. ಹೀಗಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಜೆಗಳು ಅಲ್ಲಿನ ಬಂದರು ಮತ್ತು ಅಮೆರಿಕದ ಮಿಲಿಟರಿ ಇರುವಂತಹ ಏರಿಯಾಗಳಿಂದ ತಕ್ಷಣ ದೂರಕ್ಕೆ ಹೋಗಿ. ಅಲ್ಲೆಲ್ಲ ಮಿಸೈಲ್ ಬಂದು ಬೀಳ್ತವೆ, ಡ್ರೋನ್ ಬಂದು ಬೀಳ್ತವೆ, ಡ್ಯಾಮೇಜ್ ಆಗೋದ್ರಿಂದ ನೀವು ತಪ್ಪಿಸ್ಕೊಳ್ಳಿ ಅಂತ ಖಾಮಿನೈ ಸೇನೆ ಅಬ್ಬರಿಸಿದೆ. ಈ ಮೆಸೇಜ್ ಅನ್ನ ಇರಾನ್ ಮಾಧ್ಯಮಗಳ ಮೂಲಕ ಸರ್ಕ್ಯುಲೇಟ್ ಮಾಡಲಾಗಿದೆ. ಹಾಗೆ ಅಮೆರಿಕ ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿ ಅಲ್ಲಿ ಇರಾನ್ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿರುವುದಾಗಿ ಹೇಳಿತು. ಜೊತೆಗೆ ಮುಂದಿನ ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸಮಸ್ಯೆ ಉಂಟು ಮಾಡೋದನ್ನ ಕಂಟಿನ್ಯೂ ಮಾಡಿದ್ರೆ ಖಾರ್ಗ್ ದ್ವೀಪದಲ್ಲಿರೋ ಆಯಿಲ್ ಫೆಸಿಲಿಟಿಗಳ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಕೆಂಡದಂತಾಗಿರೋ IRGC ಅಮೆರಿಕಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದೆ. ಈಗಂತೂ ನೇರವಾಗಿ UAE ನಿವಾಸಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಸಂಘರ್ಷ ಮತ್ತಷ್ಟು ತಾರಕಕ್ಕೇರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಏನೋ ಮಿಡಲ್ ಈಸ್ಟ್ ಯುದ್ಧದಿಂದ ತೈಲ ಮತ್ತು ಅನಿಲ ಪೂರೈಕೆ ಸಂಪೂರ್ಣ ಸ್ತಬ್ಧ ಆಗಿದೆ. ಈಗ ಕೆಲ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಿದೆ. ಈ ಬಿಕ್ಕಟ್ಟಿನ ನಡುವೆ ಅಮೆರಿಕ ದೊಡ್ಡ ಹೇಳಿಕೆ ಕೊಟ್ಟಿದೆ. ಏಷ್ಯಾ ಮತ್ತು ಪೆಸಿಫಿಕ್ ರಾಷ್ಟ್ರಗಳಿಗೆ ಅಮೆರಿಕದಿಂದ ಎನರ್ಜಿ ಸಪ್ಲೈ ಮಾಡಬಹುದು ಅಂತ ಅಮೆರಿಕದ ಇಂಟೀರಿಯರ್ ಸೆಕ್ರೆಟರಿ ಡೌಗ್ ಬರ್ಗಮ್ ಹೇಳಿದ್ದಾರೆ. ಅಮೆರಿಕ ಗ್ಯಾಸ್ ಮತ್ತು ಆಯಿಲ್ ನಿಂದ ಸಮೃದ್ಧವಾಗಿದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಮಾರಾಟ ಮಾಡೋ ಸಾಮರ್ಥ್ಯ ಇದೆ. ಯಾವುದೇ ಉಗ್ರ ರಾಷ್ಟ್ರ ಅಡ್ಡಿ ಮಾಡದಂತೆ ಅಮೆರಿಕ ತನ್ನ ಮಿತ್ರರಿಗೆ ಎನರ್ಜಿ ಸೆಕ್ಯೂರಿಟಿ ಕೊಡುತ್ತೆ. ಯಾವುದೇ ಅಡೆತಡೆ ಉಂಟಾಗಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅಂದಹಾಗೆ ಭಾರತ ಸೇರಿ ಕೆಲ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ನೀವು ದಾಟ್ಕೊಂಡು ಹೋಗಿ, ಪರವಾಗಿಲ್ಲ, ನಿಮಗೆ ಬಿಡ್ತೀವಿ ಅಂತ ಇರಾನ್ ಹೇಳ್ತಲ್ಲ. ಅದರ ಬೆನ್ನಲ್ಲೇ ಅಮೆರಿಕ ಈಗ ನಮ್ಮ ಇಂಧನ ಸಪ್ಲೈ ಮೇಲೆ ಡಿಪೆಂಡ್ ಆಗ್ಬೋದು, ನಾವು ಕೊಡ್ತೀವಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಆಫರ್ ಕೊಟ್ಟಿದ್ದಾರೆ. ಏನೋ ಕಡೆ ರಷ್ಯಾದಲ್ಲಿರೋ ಇರಾನ್ ರಾಯಭಾರಿಯಿಂದ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಬಂದಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈರನ್ನ ಏನಾದ್ರೂ ಅಮೆರಿಕ ಟಾರ್ಗೆಟ್ ಮಾಡಿದ್ರೆ ಭೀಕರ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಮುಜ್ತಬಾರ ತಂದೆ ಅಲಿ ಖಾಮಿನೈರನ್ನ ಅಮೆರಿಕ ಹತ್ಯೆ ಮಾಡಿರೋದ್ರಿಂದ ಇಡೀ ಇರಾನ್ ಜನ ಸೇಡಿನ ಕಿಚ್ಚಲಿದ್ದಾರೆ. ಜನ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾರನ್ನ ಟಾರ್ಗೆಟ್ ಮಾಡಿದ್ರೆ ಅದರ ಪರಿಣಾಮ ಮತ್ತಷ್ಟು ಗಂಭೀರವಾಗಿರುತ್ತೆ ಅಂತ ರಷ್ಯಾದಲ್ಲಿರೋ ಇರಾನ್ ರಾಯಭಾರಿ ಖಾಜೆಮ್ ಜಲಾಲಿ ಕಿಡಿಕಾರಿದ್ದಾರೆ. ಇನ್ನು ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆ ಅದನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಅದನ್ನ ಬ್ರೇಕ್ ಮಾಡಿ ಮುಳುಗಿಸಿತ್ತು, ನಾವಿಕರ ಸಮೇತ. ಈ ಘಟನೆ ಸಂಬಂಧ ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ನಾವಿಕರು ಯಾವುದೇ ನೇರ ಯುದ್ಧದಲ್ಲಿ ಭಾಗಿಯಾಗಿರಲಿಲ್ಲ. ಮಿಲಿಟರಿ ಅಭ್ಯಾಸ ಮುಗಿಸ್ಕೊಂಡು ತಂಪಾಡಿಗೆ ತಾವು ಇರಾನ್ಗೆ ವಾಪಸ್ ಬರ್ತಾ ಇದ್ರು. ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ. ನಮ್ಮ 104 ನಾವಿಕರ ಸಾವಿಗೆ ತಕ್ಕ ಉತ್ತರವನ್ನ ಕೊಡ್ತೀವಿ, ನೀವು ಬೆಲೆ ತೆರಲೇಬೇಕು. ಈ ದಾಳಿಗೆ ನಾವು ಖಂಡಿತ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಅಮೆರಿಕ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗೆ ಇರಾನ್ನ ನೌಕಾ ಇತಿಹಾಸದಲ್ಲಿ ಐರಿಸ್ ದೇನಾ ನೌಕೆ ಮತ್ತು ನಾವಿಕರ ಬಲಿದಾನ ಶಾಶ್ವತವಾಗಿ ಧೈರ್ಯದ ಸಂಕೇತವಾಗಿ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಇರಾನ್ ಮುಸ್ಲಿಂ ರಾಷ್ಟ್ರಗಳಿಗೆ ದೊಡ್ಡ ಸಂದೇಶ ರವಾನಿಸಿದೆ. ಇಡೀ ಇಸ್ಲಾಮಿಕ್ ಜಗತ್ತು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದಾಗಬೇಕು ಅಂತ ಇರಾನ್ ಓಪನ್ ಆಗಿ ಕರೆ ಕೊಟ್ಟಿದೆ. ಇರಾನ್ ಸೇನಾ ವಕ್ತಾರ ಬ್ರಿಗೇಡಿಯರ್ ಜನರಲ್ ಅಬುಲ್ ಫಜಲ್ ಶಕರ್ಚಿ ಈ ಬಗ್ಗೆ ಮಾತನಾಡಿದ್ದು, ಅಮೆರಿಕ ಮತ್ತು ಇಸ್ರೇಲ್ನ ಪ್ರಭಾವವನ್ನ ಮಟ್ಟ ಹಾಕೋಕೆ ಮುಸ್ಲಿಂ ರಾಷ್ಟ್ರಗಳು ಕೈ ಜೋಡಿಸಬೇಕು. ಅಮೆರಿಕದ ನಾಯಕತ್ವಕ್ಕೆ ಸವಾಲು ಹಾಕೋಕೆ ಇದು ಸರಿಯಾದ ಟೈಮ್. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮತ್ತು ನಮ್ಮ ಜನರನ್ನ ನಂಬಿ ನಾವೆಲ್ಲ ಒಟ್ಟಾಗಿ ನಿಲ್ಲೋಣ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗಲಾಟೆ ನಡುವೆ ಸ್ನೇಹಿತರೆ, ಶಾಂತಿಯಿಂದ ಭಾರತದಲ್ಲಿ ನಿಮಗೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ಪ್ರವಾಸ ಮಾಡಬೇಕು ಅಂತಿದ್ರೆ 7 Seas ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಯಾರಾದರೂ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಏನು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮತ್ತೆ ದಾಳಿ ಮಾಡಿದೆ. UAEಯ ಫುಜೈರಾ ಆಯಿಲ್ ಟರ್ಮಿನಲ್ ಮೇಲೆ ಇರಾನ್ ಡ್ರೋನ್ಗಳು ಭೀಕರವಾಗಿ ದಾಳಿ ಮಾಡಿವೆ. ಈ ದಾಳಿಯಿಂದಾಗಿ ಅಲ್ಲಿ ದೊಡ್ಡ ಮಟ್ಟದ ಬೆಂಕಿ ಮತ್ತು ಹೊಗೆ ಕಾಣಿಸ್ಕೊಂಡಿದೆ. ಯುದ್ಧದ ಟೈಮ್ನಲ್ಲಿ ಇದೇ ಆಯಿಲ್ ಟರ್ಮಿನಲ್ ಅನ್ನ ಬಳಸಿಕೊಂಡು ತೈಲ ರಫ್ತು ಮಾಡಲಾಗ್ತಿತ್ತು. ಹಾರ್ಮುಜ್ ಜಲಸಂಧಿಯನ್ನು ಬೈಪಾಸ್ ಮಾಡಿ ಇಲ್ಲಿಂದ ತೈಲ ರಫ್ತಾಗ್ತಿತ್ತು. ಈಗ ಇರಾನ್ ನೇರವಾಗಿ ಈ ಪಾಯಿಂಟ್ ಅನ್ನ ಟಾರ್ಗೆಟ್ ಮಾಡಿರೋದು ಅರಬ್ ರಾಷ್ಟ್ರಗಳಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ತೈಲ ರಫ್ತಿಗಿರೋ ಕೊನೆ ದಾರಿಯನ್ನ ಕೂಡ ಇರಾನ್ ಹೊಡೆಯೋಕೆ ಮುನ್ನುಗ್ತಾ ಇದೆ. ಸದ್ಯ ಈ ದಾಳಿಯಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಇತ್ತ ಇರಾಕ್ನ ಕುರ್ದಿಶ್ ಪ್ರದೇಶದಲ್ಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಆದರೆ ಡ್ರೋನ್ ಅನ್ನ ಇರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಈ ಡ್ರೋನ್ ಇರಾಕ್ನ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ನ 70th ಬ್ರಿಗೇಡ್ ಅನ್ನ ಟಾರ್ಗೆಟ್ ಮಾಡಿತ್ತು ಅಂತ ಗೊತ್ತಾಗಿದೆ. ಇನ್ನು ಮಿಡಲ್ ಈಸ್ಟ್ನ ಯುದ್ಧದ ಕಾವು ಪುಟ್ಟ ಕೊಲ್ಲಿ ರಾಷ್ಟ್ರ ಬಹ್ರೇನ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ತಾಗ್ತಾ ಇದೆ. ಇರಾನ್ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ
ತಮ್ಮ ದೇಶದ ಕಡೆಗೆ ನುಗ್ಗಿ ಬಂದ 124 ಮಿಸೈಲ್ಗಳು ಮತ್ತು 203 ಡ್ರೋನ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಬಹ್ರೇನ್ನ ರಕ್ಷಣಾ ಪಡೆ ಹೇಳಿದೆ. ಇಲ್ಲಿ ಇರಾನ್ ದಾಳಿಗೆ ಮುಖ್ಯ ಕಾರಣ ಅಂದರೆ ಬಹ್ರೇನ್ನಲ್ಲಿ ಅಮೆರಿಕ ನೌಕಾಪಡೆಯ ಅತಿ ಮುಖ್ಯ 5ನೇ ಫ್ಲೀಟ್ ಬೀಡುಬಿಟ್ಟಿರೋದು. ಹೀಗಾಗಿ ಅಮೆರಿಕದ ಮೇಲಿನ ಸೇಡಿಗೆ ಇರಾನ್ ಕಳೆದ 2 ವಾರಗಳಿಂದ ನಿರಂತರವಾಗಿ ಬಹ್ರೇನ್ ದೇಶವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಏನೋ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಭೀಕರ ಸ್ವರೂಪ ಪಡ್ಕೊಳ್ತಿರೋ ಹೊತ್ತಲ್ಲಿ ಪ್ಯಾಲೆಸ್ತೇನ್ನ ಹಮಸ್ ಸಂಘಟನೆ ಇರಾನ್ಗೆ ಮನವಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೋರಾಡೋಕೆ ಇರಾನ್ಗೆ ಪೂರ್ತಿ ಹಾಕಿದೆ. ಆದರೆ ಈ ಕಿತ್ತಾಟದಲ್ಲಿ ನೆರೆಹೊರೆಯ ಮುಸ್ಲಿಂ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಹಮಾಸ್ ಬುದ್ಧಿವಾದ ಹೇಳಿದೆ ಇರಾನ್ಗೆ. ಏನೋ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯನ್ನು ಮುಂದುವರೆಸಿದ್ದಾರೆ. ಎಲಾಮ್ ಪ್ರಾಂತ್ಯದ ಎವಾನ್ ನಗರದಲ್ಲಿರೋ ವಸತಿ ಕಟ್ಟಡದ ಮೇಲೆ ದಾಳಿ ಮಾಡಲಾಗಿದೆ. ಪರಿಣಾಮ ಒಂದೇ ಕುಟುಂಬದ 6 ಜನ ಮೃತಪಟ್ಟಿದ್ದಾರೆ. ಸದ್ಯ ಕಟ್ಟಡದ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಏನೋ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸುತ್ತಿರೋ ದಾಳಿ ಬಗ್ಗೆ ಇರಾನ್ನ ಸಂಸ್ಕೃತಿ ಸಚಿವಾಲಯ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ದಾಳಿಗೆ ಇದುವರೆಗೂ 56ಕ್ಕೂ ಅಧಿಕ ಸಾಂಸ್ಕೃತಿಕ ತಾಣಗಳು ಕೂಡ ಧ್ವಂಸವಾಗಿವೆ. ಅಲ್ಲಿನ ಮ್ಯೂಸಿಯಂಸ್ ಮತ್ತು ಐತಿಹಾಸಿಕ ಸ್ಮಾರಕಗಳು ಕೂಡ ಹಾನಿಗೀಡಾಗಿವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನ ಕುರ್ದಿಸ್ತಾನ್ ಪ್ರದೇಶದಲ್ಲಿ ಕನಿಷ್ಠ 112 ಜನ ಬಲಿಯಾಗಿದ್ದಾರೆ. 969 ಜನ ಗಾಯಗೊಂಡಿದ್ದಾರೆ. ಈ ಪೈಕಿ 5 ಜನ ಗಂಭೀರವಾಗಿ ಗಾಯಗೊಂಡು ಐಸಿಯುನಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಓವರ್ ಆಲ್ ಇರಾನ್ ತೆಗೆದುಕೊಂಡಾಗ 36,500ಕ್ಕೂ ಅಧಿಕ ನಾಗರಿಕರು ವಾಸ ಇರೋ ಕಟ್ಟಡಗಳು ಡ್ಯಾಮೇಜ್ ಆಗಿವೆ ಅಂತ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಮಾಹಿತಿ ಕೊಟ್ಟಿದೆ. ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಹೆಜ್ಬುಲ್ಲಾ ನೆಲಗಳ ಮೇಲೆ ಇಸ್ರೇಲ್ ಸೇನೆ ಭಾರಿ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ನ ಟೈರ್ ಜಿಲ್ಲೆಯ ಮಜ್ದಾಲ್ ಪ್ರದೇಶದಲ್ಲಿ ಹೆಜ್ಬುಲ್ಲಾಗಳು ರಾಕೆಟ್ಗಳನ್ನು ಸ್ಟೋರೇಜ್ ಫೆಸಿಲಿಟಿಗೆ ಸಾಗಿಸ್ತಾ ಇದ್ದಿದ್ದನ್ನು ಇಸ್ರೇಲಿ ಪಡೆಗಳು ಶುಕ್ರವಾರ ಪತ್ತೆ ಹಚ್ಚಿದ್ದು, ಇದನ್ನು ಗಮನಿಸಿದ ಕೆಲವು ನಿಮಿಷಗಳಲ್ಲಿ ಆ ಬಿಲ್ಡಿಂಗ್ ಮೇಲೆ ಭಾರೀ ದಾಳಿ ನಡೆಸಿ ಅಲ್ಲಿದ್ದ ಉಗ್ರಗಾಮಿಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಆದರೆ ಎಷ್ಟು ಹೊಡೆದು ಹಾಕಿದ್ದೀವಿ ಅಂತ ನಿಖರವಾಗಿ ಹೇಳಿಲ್ಲ. ಅತ್ತ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳು ಮತ್ತೆ ದಾಳಿ ಮಾಡಿದ್ದಾರೆ. ಇಸ್ರೇಲ್ನ ಗೆಲಿಲಿ ಪ್ರದೇಶದಲ್ಲಿ ರಾಕೆಟ್ ಮತ್ತು ಡ್ರೋನ್ಗಳನ್ನು ಉಡಾಯಿಸಿದ್ದಾರೆ. ಆದರೆ ಈ ದಾಳಿಯಿಂದಾದ ಹಾನಿ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಇನ್ನೊಂದು ಕಡೆ ಲೆಬನಾನ್ ರಾಜಧಾನಿ ಬೈರೂತ್ನ ಏರ್ಪೋರ್ಟ್ ಬಳಿ ಪ್ರತಿದಿನ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ಮಾಡ್ತಾ ಇದ್ರು ಕೂಡ ಅಲ್ಲಿನ ವಿಮಾನ ಸಂಚಾರ ಮಾತ್ರ ಇನ್ನೂ ನಿಂತಿಲ್ಲ. ಎಂದಿನಂತೆ ಈಗಲೂ ಕೂಡ ಲೆಬನಾನ್ನ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಮಿಡಲ್ ಈಸ್ಟ್ ಏರ್ಲೈನ್ಸ್ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಪ್ರಯಾಣಿಕರ ಸೇಫ್ಟಿಗಾಗಿ ಪ್ರತಿದಿನ ಕಟ್ಟುನಿಟ್ಟಿನ ಭದ್ರತಾ ನಿಯಮಗಳನ್ನು ಪಾಲಿಸುತ್ತೆ. ಹಾಗೆ ಡೈಲಿ ರಿಸ್ಕ್ ಅಸೆಸ್ಮೆಂಟ್ ಮೀಟಿಂಗ್ ಎಲ್ಲ ಮಾಡಿ ತೀವ್ರ ಕಟ್ಟೆಚ್ಚರದಿಂದ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಭೀಕರ ಹೆಜ್ಬುಲ್ಲಾ ಯುದ್ಧಕ್ಕೆ ಬ್ರೇಕ್ ಹಾಕೋಕೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪ್ರಯತ್ನ ಪಡ್ತಾ ಇದ್ದಾರೆ. ಇಸ್ರೇಲ್ ಲೆಬನಾನ್ ನಡುವೆ ಕದನ ವಿರಾಮದ ಶಾಂತಿ ಮಾತುಕತೆಗೆ ವೇದಿಕೆ ಕಲ್ಪಿಸೋಕೆ ಫ್ರಾನ್ಸ್ ರೆಡಿ ಇದೆ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಲೆಬನಾನ್ ಈಗ ಆಲ್ರೆಡಿ ಮಾತುಕತೆಗೆ ರೆಡಿಯಾಗಿದೆ. ಸೊ ಇಸ್ರೇಲ್ ಈ ಅವಕಾಶವನ್ನು ಬಳಸಿಕೊಂಡು ಯುದ್ಧಕ್ಕೆ ಶಾಶ್ವತ ಪರಿಹಾರ ಕಂಡುಕೋಬೇಕು ಅಂತ ಮ್ಯಾಕ್ರಾನ್ ಆಗ್ರಹ ಮಾಡಿದ್ದಾರೆ. ಲೆಬನಾನ್ ಸಂಪೂರ್ಣ ನಾಶ ಆಗೋದನ್ನು ತಪ್ಪಿಸಬೇಕಾದ್ರೆ ಕೂಡಲೇ ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಬೇಕು ಅಥವಾ ಹೆಜ್ಬುಲ್ಲಾ ತನ್ನ ದಾಳಿಗಳನ್ನು ನಿಲ್ಲಿಸಿ ಶಾಂತಿ ಮಾತುಕತೆ ಮಾಡಬೇಕು ಅಂತ ಎರಡೂ ಕಡೆಯವರಿಗೂ ಕರೆ ಕೊಟ್ಟಿದ್ದಾರೆ. ಏನೋ ಇರಾನ್ ವಿರುದ್ಧ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋ ಪ್ರಶ್ನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ ಯಾವಾಗ ಯುದ್ಧ ನಿಲ್ಲಿಸಬೇಕು ಅಂತ ಅನಿಸುತ್ತೋ, ಫೀಲ್ ಆಗುತ್ತೋ ಆವಾಗ ಯುದ್ಧ ನಿಲ್ಲುತ್ತೆ. ಇರಾನ್ ವಾರ್ ವಿಲ್ ಎಂಡ್ ವೆನ್ ಐ ಫೀಲ್ ಇಟ್ ಇನ್ ಮೈ ಬೋನ್ಸ್ ಅಂತ ಹೇಳಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಬೇಕಾದ್ರೆ ಹಿಂಗೆ ಹೇಳಿದ್ದಾರೆ. ಜೊತೆಗೆ ಇರಾನ್ ಜೊತೆಗಿನ ಸಂಘರ್ಷ ಆದಷ್ಟು ಬೇಗ ಮುಗಿಯುತ್ತೆ. ಒಮ್ಮೆ ಯುದ್ಧ ಮುಗಿದ ಮೇಲೆ ಮಿಡಲ್ ಈಸ್ಟ್ ಭಾಗದಲ್ಲಿ ಆರ್ಥಿಕತೆ ಮತ್ತು ಸ್ಥಿರತೆ ಬೇಗನೆ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಟ್ರಂಪ್ಗೆ ಯುದ್ಧ ನಿಲ್ಲಿಸಬೇಕು ಅಂದರೆ ಅವ್ರ ಬೋನಲ್ಲಿ ಫೀಲ್ ಆಗಬೇಕು, ಆವಾಗ ನಿಲ್ಲುತ್ತೆ. ಟ್ರಂಪ್ಗೆ ಆ ಫೀಲಿಂಗ್ ಯಾವಾಗ ಬರುತ್ತೋ, ಅದು ಯಾವ ಥರ ಬೋನಲ್ಲಿ ಫೀಲಿಂಗ್ ಬರೋದೋ, ಅದು ಹೇಗೆ ಅವರ ಅಮೆರಿಕ ದೇಶದ ಹಣೆ ಬರಹವನ್ನು ಬರೆಯುತ್ತೋ ನೋಡಬೇಕಷ್ಟೇ ಇನ್ನೊಂದು 3 ವರ್ಷ. ಇನ್ನು ಯುದ್ಧದ ಭೀತಿ ನಡುವೆನೂ ಭಾರತದ ಹಡಗುಗಳಿಗೆ ಇರಾನ್ ಹೊರ್ಮುಜ್ ಜಲಸಂಧಿ ದಾಟೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಅದರಂತೆ ಈಗ ಅಡುಗೆ ಅನಿಲ LPG ಅದನ್ನು ಹೊತ್ತು ಬರ್ತಾ ಇದೆ ಶಿವಾಲಿಕ್ ಅನ್ನೋ LPG ಟ್ಯಾಂಕರ್ ಹೊರ್ಮುಜ್ ದಾಟಿದೆ. ಶಿಪ್ ಟ್ರ್ಯಾಕಿಂಗ್ ಡೇಟಾದಿಂದ ವಿಚಾರ ಗೊತ್ತಾಗಿದೆ. ಶನಿವಾರ ಬೆಳಗಿನ ಜಾವ 12:45 ಸುಮಾರಿಗೆ ಈ ಗ್ಯಾಸ್ ಟ್ಯಾಂಕರ್ ಒಮಾನ್ ಕೊಲ್ಲಿಗೆ ಬಂದಿದೆ. ಇದು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅತಿದೊಡ್ಡ ಗ್ಯಾಸ್ ಕ್ಯಾರಿಯರ್. ಏನೋ ನಂದಾದೇವಿ ಹೆಸರಿನ ಗ್ಯಾಸ್ ಟ್ಯಾಂಕರ್ ಕೂಡ ಶೀಘ್ರದಲ್ಲಿ ಹಾರ್ಮುಜ್ ದಾಟಿ ಭಾರತಕ್ಕೆ ಬರುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸ್ನೇಹಿತರೆ, ಕ್ವಿಕ್ ಆಗಿ ಈ ಕ್ಷಣದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ತಲುಪಿಸಿದ್ದೀವಿ. ಮುಂದೆ ಕೂಡ ಟೈಮ್ಲಿಯಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ. ಹಾಗೆ ಸ್ನೇಹಿತರೆ, ಅಲ್ಲೇ ಪಕ್ಕದಲ್ಲಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಇನ್ನೂ ಸೋ ಮೆನಿ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.